ಫ್ರೆಂಡ್ಸ್, ಕನ್ನಡ ಚಿತ್ರರಂಗ ಎಂದಿಗೂ ಮರೆಯದಂಥ ಕಲಾವಿದೆ ಲೀಲಾವತಿ. 600 ಸಿನಿಮಾಗಳನ್ನು ನಟಿಸಿದ್ದ ಅವರ ಸಾಧನೆ ದೊಡ್ಡದು. ವೈಯಕ್ತಿಕ ಬದುಕಿನಲ್ಲಿ ಹಲವು ಏಳುಬೀಳುಗಳನ್ನು ಕಂಡ. ಭೌತಿಕವಾಗಿ ನಮ್ಮೊಂದಿಗಿಲ್ಲ, ಆದರೆ ಅವರ ಕೆಲಸಗಳು ಶಾಶ್ವತ. ನಟಿ ಲೀಲಾವತಿ ಅವರನ್ನು ಕಳೆದುಕೊಂಡಿದ್ದು ಕನ್ನಡ ಚಿತ್ರರಂಗದ ಪಾಲಿಗೆ ತೀವ್ರ ನೋವಿನ ಸಂಗತಿ. ಅವರ ಅಗಲಿಕೆಯ ಸುದ್ದಿ ತಿಳಿದು ಅಭಿಮಾನಿಗಳು, ಆಪ್ತರು ಕಂಬನಿ ಮಿಡಿದಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಲೀಲಾವತಿ ಅವರು ನೀಡಿದ ಕೊಡುಗೆ ಅಪಾರ. ಸಂತ ತುಕಾರಾಂ, ಭಕ್ತ ಕುಂಬಾರ, ಸಿಪಾಯಿ ರಾಮು, ವೀರಕೇಸರಿ ಮುಂತಾದ ಸಿನಿಮಾಗಳ ಮೂಲಕ ಲೀಲಾವತಿ ಮೋಡಿ ಮಾಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ಜೊತೆ 36 ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನು ರಂಜಿಸಿದರು. ರಾಜ್ಕುಮಾರ್ ಮತ್ತು ಲೀಲಾವತಿ ಅವರದ್ದು ಚಂದನವನದಲ್ಲಿ ಸೂಪರ್ ಹಿಟ್ ಜೋಡಿ. ಇಂದು ಲೀಲಾವತಿ ಅವರು ಭೌತಿಕವಾಗಿ ಇಲ್ಲದೆ ಇರಬಹುದು, ಆದರೆ ಸಿನಿಮಾಗಳ ಮೂಲಕ ಅವರು ಎಂದೆಂದಿಗೂ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾರೆ. ನಟಿ ಲೀಲಾವತಿ ಜೀವನ. ಲೀಲಾವತಿ ಅವರು ಜನಿಸಿದ್ದು 1937ರ ಡಿಸೆಂಬರ್ 24ರಂದು. ಅವರ ಊರು ಮಂಗಳೂರು. ಕಡು ಬಡತನದಲ್ಲಿ ಹುಟ್ಟಿದವರು ಲೀಲಾವತಿ. ಹೆಣ್ಣು ಮಗು ಜನಿಸಿದೆ ಎಂದು ಅವರ ಕುಟುಂಬದವರು ಬೇಸರ ಮಾಡಿಕೊಂಡಿದ್ದರು. ಆದರೆ ಎಲ್ಲರೂ ಮೆಚ್ಚುವಂತಹ ಮಹಿಳೆಯಾಗಿ ಅವರು ಬೆಳೆದು ನಿಂತಿದ್ದು ವಿಶೇಷ. ಲೀಲಾವತಿ ಅವರು ಓದಿದ್ದು 2ನೇ ತರಗತಿಯವರೆಗೆ ಮಾತ್ರ. ಕಾರಣಾಂತರಗಳಿಂದ ಅವರು ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಬಳಿಕ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ಬಂತು. ನಂತರ ನಟನೆಯನ್ನು ವೃತ್ತಿಯಾಗಿಸಿಕೊಂಡರು. ಲೀಲಾವತಿ ರಂಗಭೂಮಿ ಹಿನ್ನೆಲೆ. ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ಮೇಲೆ ಲೀಲಾವತಿ ಅವರಿಗೆ ಆಸಕ್ತಿ ಮೂಡಿತ್ತು. ಚಿತ್ರರಂಗಕ್ಕೆ ಬಂದರೆ ಹಣ ಗಳಿಸಬಹುದು ಎಂದು ಲೀಲಾವತಿ ತೀರ್ಮಾನಿಸಿದರು. ಹಾಗಾಗಿ ನಟನೆ ಕಲಿಯಲು ಸುಬ್ಬಯ್ಯ ನಾಯ್ಡು ಅವರ ನಾಟಕದ ಕಂಪನಿಗೆ ಸೇರಿಕೊಂಡರು. ಅನೇಕ ನಾಟಕಗಳಲ್ಲಿ ಅವರು ನಟಿಸಿದರು. ನಂತರ ಚಿತ್ರರಂಗದಲ್ಲಿ ಅವಕಾಶಗಳು ಸಿಕ್ಕವು. ಚೆನ್ನೈಗೆ ಹೋಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದರು. ಮಗ ವಿನೋದ್ ರಾಜ್ ಜನಿಸಿದ ಬಳಿಕ ಬದುಕು ಕಷ್ಟ ಆಯಿತು. ಆದರೂ ಛಲ ಬಿಡದೆ ಅನೇಕ ಸಿನಿಮಾಗಳನ್ನು ಮಾಡಿ ಸೈ ಎನ್ನಿಸಿಕೊಂಡರು. ಲೀಲಾವತಿ ನಟನೆಯ ಮೊದಲ ಸಿನಿಮಾ 1953ರಲ್ಲಿ ಬಂದ ಚಂಚಲ ಕುಮಾರಿ. ಈ ಚಿತ್ರದಲ್ಲಿ ಅವರು ಚಿಕ್ಕದೊಂದು ಪಾತ್ರ ಮಾಡಿದ್ದರು. ನಂತರ ಅವರಿಗೆ ನಾಯಕಿ ಪಾತ್ರಗಳು